ಮುದ್ದುರಾಮ ಮಂಜರಿ 41ನೆಯ ದಿನದ ಸಾಹಿತ್ಯ ಸತ್ಸಂಗ. ಮುಂದಿನ ಪ್ರಕರಣ ಯಾವುದಪ್ಪ ಅದು? ಮುಂದಿನ ಪ್ರಕರಣ 13ನೇ ಪ್ರಕರಣ. ಶಿರೋನಾಮೆ ನೊಂದವಗೆ ನೆರವಾಗು. ನೊಂದವಗೆ ನೆರವಾಗು. ಇದು ಆಶ್ಚರ್ಯ ಅನ್ನಿಸ್ತು ನನಗೆ. ಈ ನೊಂದವಗೆ, ನೊಂದಿತ, ನೊಂದವನು, ಹೀಗೆ ಶಬ್ದಗಳ ಪ್ರಯೋಗದಲ್ಲ. ಇದು ಯಾವ ಶಬ್ದದಿಂದ ಬಂದದ ಅಂತ ನಾನು ಹುಡುಕಾಟ ಮಾಡಿದೆ. ಎರಡೂ ಡಿಕ್ಷ್ನರಿ ಒಳಗೆ, ಕನ್ನಡ ರತ್ನ ಡಿಕ್ಷ್ನರಿ ಒಳಗೆ, ನಮ್ಮ ವೆಂಕಟ ಸುಬ್ಬಯ್ಯನವ್ರ ಡಿಕ್ಷ್ನರಿ ಒಳಗೆ ಒಂದು ಶಬ್ದದ ನೋ, ಕನ್ನಡದ ನೋ. ಕನ್ನಡದ ನೋ ಮುಂದೆ ದೇಶೀಯ ಶಬ್ದ ಕ್ರಿಯಾಪದ. ನೀವೇನು ಬೇಕಾದ್ರೆ ಹಚ್ಕೊಡ್ರಿ ಮುಂದೆ. ನೊಂದವ ಹಚ್ಕೊಡ್ರಿ, ನೊಂದಿತ ಹಚ್ಕೊಡ್ರಿ, ನೊಂದಿಸಲು ಹಚ್ಕೊಡ್ರಿ. ಅಂದರೆ ಅದ್ಭುತವಾದಂಥ ಒಂದು ಶಬ್ದ. ಹೆಂಗೆ ಅದು ಹುಡ್ತೀವು, ಹೆಂಗೆ ಅರ್ಥ ಕೊಟ್ರಿ ಇದನ್ನು? ಇದು ಭಾಳ ದೊಡ್ಡ ಆಶ್ಚರ್ಯ ಅನ್ನಿಸ್ತಲ್ಲ. ಹೆಂಗೆ ಅರ್ಥ ಕೊಟ್ರಿ ಇವರು, ನಮ್ಮ ಪೂರ್ವಜರು, ಆ ಶಬ್ದವನ್ನು ಹುಟ್ಟಿಸಿದವರು. ದೇಶೀಯ ಶಬ್ದ ಇದು, ಹೆಂಗೆ ಹುಟ್ಟಿಸಿರ್ಬೇಕು ಇದನ್ನು? ಇಲ್ಲಿ ನಮ್ಮ ಪೂಜ್ಯ ಶಿವಪ್ಪನವರು ನೊಂದವಗೆ ನೆರವಾಗು ಅಂದುಬಿಟ್ರು. ಆ ಶಿರೋನಾಮೆ ಕೆಳಗಿನ ಆ ಚೌಪದಿ, ಹೂ ಬಯಸಿ ಬಂದವಗೆ ಮಲ್ಲಿಗೆಯ ಬನವಾಗು. ಎಷ್ಟು ಬೇಕಷ್ಟು ಹಾಕ್ಕೊಂಡು ಹೋಗ್ನಿ. ಹನಿ ಜಲವ ಕೇಳಿದವಗೆ ಹರಿವ ನದಿಯಾಗು. ನೋಡಲಿಕ್ಕೆ ನವಿಯಾಗು, ಬಾಂದಳದ ಮುಗಿಲಾಗು. ನೊಂದವಗೆ ನೆರವಾಗು ಮುದ್ದು ರಾಮ. ಅದ್ಭುತ ಅಲ್ಲ? ಎಲ್ಲ ಅರ್ಥ ಆಗ್ತಾವೆ, ಯಾವುದು ಹೆಚ್ಚಿಗೆ ಎಕ್ಸ್ಪ್ಲನೇಷನ್ ಬೇಡಿಲ್ಲ. ಆಮೇಲೆ ಮುಂದೆ ಇಲ್ಲಿರುವಂಥ ಚೌಪದಿಗಳು 73. ನೊಂದವಗೆ ನೆರವಾಗುವ ಪ್ರಕರಣದಲ್ಲಿ 73 ಚೌಪದಿಗಳಿವೆ. ಈ ವಿಸ್ತಾರದ ವಿಶಾಲವಾದ ಭಾವನ ಈ 1ನೇ ಚೌಪದಿ ಕೊಡ್ತು. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀವು ನಿಮ್ಮ ಹೃದಯವನ್ನು ವಿಶಾಲವಾಗಿಸಿಕೊಳ್ಳಬೇಕು ಅಂಥೇಳಿ. ಈಗ ಮುಂದೆ 1ನೇದ್ದು ನಾನು ಹಾಗೆ ಓದ್ತೇನೆ, ಸುಮ್ಮನೆ ಹಾಗೆ. ಅವರವರ ಹೆಗಲಿಗಿದೆ ಅವರವರ ಹೆಣಭಾರ, ನಿನ್ನ ಕತೆ ಕೇಳಲಿಕ್ಕೆ ಯಾರಿಗಿದೆ ಸಮಯ? ಕ್ವಶನ್ ಮಾರ್ಕ್. ಯಾರೊಲವ ಯಾಚಿಪುದು ಬಿರಿವ ಮಲ್ಲಿಗೆ ಮೊಗ್ಗು ಹಬ್ಬ. ನಾ ಅರಳೇನೋ ಅಂತ ಕೇಳ್ತದನ? ನಾ ಅರಳ್ಯ, ಸುಗಂಧವನ್ನು ಕೊಡಲ್ಯ, ಚೆಂದಾಗಿ ಪಕ್ಕಳೆಯನ್ನು ಬಿಡಿಸ್ಲ್ಯಾ ಕೇಳ್ತದನ ಅದು ಮಲ್ಲಿಗೆವು? ಇಲ್ಲ, ಅರಳೋದು ಅದರ ಕೆಲಸ. ನರಳುವುದು ಬದುಕಲ್ಲ, ನರಳುವುದು ಬದುಕಲ್ಲ. ಅದಕ್ಕೆ ಇದು ನನ್ನ ಎಂಥ ಹಣೆ ಬಾರಪ್ಪ, ಏನಾಗ್ಯದಪ್ಪ, ನನಗೆ ಎಷ್ಟು ಕೆಟ್ಟಾಗ್ಯದಪ್ಪ ಅಂತ ಕೂಡಬೇಡ, ಹೊಂಡು ಮುಂದೆ ಅಂತ ಹೇಳ್ತಾರೆ. ಮುಂದಿನ ಚಪ್ಪಳಿ. ಅದಕ್ಕೆ ಏನಾಗ್ಬೇಕು ನೀನು? ಖಾರದಪ್ಪಳವಾಗು, ರುಚಿಯ ಸಂಡಿಗೆಯಾಗು, ಆಗು ಉಪ್ಪಿನಕಾಯಿ ನೀನೆಲ್ಲಿಯಾಗೋ. ಆಹಾ, ಉಪ್ಪು ಹುಳಿ ಹಾಗಲವೋ ಏನಾದರೂ ಆಗು, ನೀ ಸವಿಗೆ ಸಾಧನವಾಗು ಮುದ್ದು ರಾಮ. ಆ ಪುಟ್ಟ ಪುಟ್ಟ ತಿನಸುಗಳು, ಸಣ್ಣ ತಿನಸುಗಳನ್ನು ಇಲ್ಲಿ ಉಪಯೋಗಿಸಿ ಎಷ್ಟು ಚಂದ ಚೌಪದಿಗಳು ಬರೆದಾರಂತೆ. ಇವು ನಮ್ಮ ಜೀವನದಲ್ಲಿ ಇರುವಂಥ ವಾಸ್ತವಿಕ ಅನುಭವಗಳು. ಅವುಗಳನ್ನು ಉಪಯೋಗಿಸಿ ಚೌಪದಿಗಳು ರಚಿಸ್ಯಾರ. ನಮ್ಗೆ ಉಪ್ಪಿನಕಾಯಿ ಬೇಕ್ರಿ ಅಂತಾರೆ ಕೆಲವರು ನನಗೆ ಹಪ್ಪಳ ಸಂಡಿ ಕರೆದು ಕೊಡುವ ಅಂತಾರೆ. ಸವಿಗೆ ಸಾಧನವಾಗು, ಹಂಗೆ ನಿನ್ನ ಜೀವನದಲ್ಲಿ ನೀನು ಸಾಧನವಾಗಬೇಕು ಅಂತ ಹೇಳ್ತಾರೆ. ಮತ್ತು ಎಚ್ಚರಿಕೆ ಕೊಡ್ತಾನೆ ಮುದ್ದುರಾಮಿಲ್ಲೇ. ಯಾವ ರೀತಿ ಎಚ್ಚರಿಕೆ? ಯಾವ ರೀತಿ ಎಚ್ಚರಿಕೆ? ಯಾವ ರೀತಿ ಎಚ್ಚರಿಕೆ ಅಂದರೆ ಅದಕ್ಕೆ ಬಿಟ್ಟರು ಅವರು. ಈಗ ದುಃಖಕ್ಕೆ ಬಂದರು. ಹಂಚಿಕೋ ದುಃಖವನ್ನು ನಿನ್ನಾಪ್ತ ಮಿತ್ರರಲಿ, ಗುಣವಂತ ಭೃತ್ಯರಲಿ, ಪ್ರೀತಿ ಪಾತ್ರರಲಿ. ಕರಗುವುದು ಮನದಳಲು, ಹಗುರಾಗುವುದು ನೋವು,
ಸುಖ ನಿವೇದನೆಯಿಂದ ಮುದ್ದು ರಾಮ. ನಿನ್ನ ದುಃಖವನ್ನು ಹೇಳ್ಕೊಂಬೋದ್ರಿಂದ, ಅದನ್ನು ನಿವೇದಿಸೋದ್ರಿಂದ ನಿನಗೊಂದು ಸ್ವಲ್ಪ ಸಮಾಧಾನ ಸಿಗ್ತದೆ, ಒಂದು ಕರುಣೆ ಹುಟ್ಟುತ್ತದೆ ಅಂತ ಹೇಳ್ತಾರೆ. ಆತಪ್ಪ ಅವ ಏನೋ ಮಾಡ್ಯಾನ, ನಾ ಅದನ್ನು ಸಹಿಸ್ಕೊತೇನೆ ಅಂತ ಹೇಳಿರ್ತದೆ. ಅದಕ್ಕೆ ನಿಮ್ಮ ದುಃಖವನ್ನು ನಿನ್ನ ಆಪ್ತರಲ್ಲೇ, ಸ್ನೇಹಿತರಲ್ಲೇ, ಕುಟುಂಬದವರಲ್ಲೇ, ಗುಣವಂತರಲ್ಲೇ, ಸೇವಕರಲ್ಲೇ, ಪ್ರೀತಿ ಪಾತ್ರರಲ್ಲೇ ಎಲ್ಲರ ಹತ್ರ ಹಂಚ್ಕೋಬೇಕು, ಹಗುರಾಗ್ತದೆ ನಿಮ್ಗೆ ಅಂತ ಇಲ್ಲಿ ಮಧುರಾಮ್ ಹೇಳ್ತಾನೆ. ಆಗಲೇ ಏನು ಹೇಳಿದಲ್ಲ, ಖಾರ ದಪ್ಪಳವಾಗು, ಅದಕ್ಕೂ ಅಲ್ಲಿ ಇದು ಬರ್ತದೆ ನೋಡ್ರಿ, ಬಹಳ ಮಜಾ. ನಾಲಿಗೆಯ ರುಚಿಗೆ ನೀದಾಸನಾದರೆ ಆಗ, ಆಹಾ ಎಷ್ಟು ಬೇಕಷ್ಟ ತಿನ್ನಬೇಕು, ಹಿತಮಿತವಾದ ಆಹಾರ. ನಾಲಿಗೆಯ ರುಚಿಗೆ ನೀದಾಸನಾದರೆ ಆಗ, ತರುವದತಿ ರೋಗಗಳ ಜಿಹ್ವೆ ಚಾಪಲ್ಯ. ತರುವದತಿ ರೋಗಗಳ ಜಿಹ್ವೆ ಚಾಪಲ್ಯ. ರುಜಿನಕ್ಕೆ ಉಪವಾಸ ಮಾಡಬೇಕು. ಉಪವಾಸ ಅಂದರೆ ದೇವರು ದಿಂಡ್ರು ಆದು ಶಿವರಾತ್ರಿ ಏಕಾದಶಿ ಅಲ್ಲ, ರುಜಿನಕ್ಕೆ ಉಪವಾಸ ಪರಮ ಔಷಧ ನಮಗೆ. ಅದ್ಭುತ ಅಲ್ಲ. ಉಪವಾಸ ಯಾಕೆ ಮಾಡಬೇಕು ಅಂದರೆ, ಈಗ ಹೊಟ್ಟೆ ಕೆಡಬಾರ್ದು, ನಮ್ಮ ಆರೋಗ್ಯ ಚಲೋ ಉಳಿಬೇಕು ಅನ್ನೋದಕ್ಕೆ ಉಪವಾಸ ಮಾಡಬೇಕು. ರುಜಿನಕ್ಕೆ ಉಪವಾಸ ಪರಮ ಔಷಧ ನಮಗೆ. ಮಿತಿ ಇರಲಿ ತಿನಿಸಿನಲಿ ಮುದ್ದು ರಾಮ. ಮಿತಿ ಇರಲಿ ತೆನಸಿನಲಿ ಮುದ್ದು ರಾಮ. ಇದೊಂದು ಮುಂದಿನ ಚೌಪದಿ ನನಗೆ ಭಾಳ ಕನ್ಫ್ಯೂಷನ್ ಮಾಡಿಬಿಟ್ಟಂಥ ಚೌಪದಿ. ಚೌಪದಿ ಒಳಗೆ ಇಷ್ಟು ದಿವಸ ಓದ್ತಾ ಇದ್ದೆ, ಯಾವುದೂ ಇಷ್ಟೊಂದು ನನಗೆ ಕನ್ಫ್ಯೂಷನ್ ಮಾಡಿದ್ದಿಲ್ಲ. ಆದರೆ ಇದು ಭಾಳ ಮಜಾಕ್ ಕನ್ಫ್ಯೂಷನ್ ಮಾಡ್ಯದ. ಯಾಕಂದರೆ ಇದು ಹೆಂಗೆ ಯಾಕೆ ಬರೆದ್ರು ಅಂಥೇಳಿ ಭಾಳಷ್ಟು ಕೂತು ವಿಚಾರ ಮಾಡ್ತಾ ಇದ್ದೆ. ಏನೋ ಸ್ವಲ್ಪ ಅರ್ಥ ವಿವರಣೆ ಕೊಡ್ತೇನೆ, ಮುಂಚೆ ವಾಚನ ಮಾಡ್ತೇನೆ. ಮರೆಯದಿರು ಕಷ್ಟದಲ್ಲಿ ತುಂಬ ನೆರವಾದವರ. ಅರ್ಥ ಆಯಿತು. ಮರೆಯದಿರು ಕಷ್ಟದಲ್ಲಿ ತುಂಬ ನೆರವಾದವರ. ಮರೆಯದಿರು ಕಷ್ಟದಲ್ಲಿ ದೂರ ಹೋದವರ. ನಿನ್ನ ಕಷ್ಟ ಬಂದದ, ನಿನ್ನ ಹತ್ತಿದ್ದವ್ರು ಎಲ್ಲ ಚದುರಿ ಇಟ್ಲ ಹೋಗ್ಬಿಡ್ತಾರೆ, ಯಾಕೆ ನಿಂಗೆ ಸಹಾಯ ಮಾಡಬೇಕು ಅಂಥೇಳಿ. ಇದೊಂದು ಅದ್ಭುತವಾದ ವಿಚಾರ. ಮರೆಯದಿರು ಸಂಕಷ್ಟದಲ್ಲಿ ನೂಕಿ ನಕ್ಕವರ. ನಿನಗೆ ಬೇಕಂತ ತೊಂದರೆಯನ್ನು ತಂದುಕೊಟ್ಟು ನಿನಗೆ ಸಂಕಷ್ಟವನ್ನು ಉಂಟು ಮಾಡಿದವ್ರಿಗೂ ನಗ್ತಾ ಇರ್ತಾರೆ ಅವರು, ನಾ ಹೆಂಗೆ ಮಾಡಿದ್ದು ನೋಡ್ರಿ ಕೆಟ್ಟವಂಗ ಅಂಥೇಳಿ. ಮರೆಯದಿರು ಮೂವರನು. ಈ ಮೂರು ಮಂದಿನ ಏನು ವಿಚಿತ್ರವಾದ ಚೌಪದಿ ಇದು, ಭಾಳ ವಿಚಿತ್ರವಾದ ಚೌಪದಿ. ಶ್ರೀ ಶಿವಪ್ಪನವ್ರು ಯಾಕೆ ಬರೆದರು ಅಂದರೆ ನಾನು ವಿಚಾರ ಮಾಡಿದೆ. ಯಾಕೆ ಬರೆದ್ರು ಅಂದರೆ ಜೀವನದಲ್ಲಿ ಇರುವಂಥ ವಾಸ್ತವಿಕೆ ಇದು. ಎಷ್ಟೋ ಸಾರಿ ನಮಗೆ ಅನುಭವದಲ್ಲಿ ಬರುತ್ತೆ ಇದು. ನಮ್ಮನ್ನು ಕಷ್ಟದಾಗ ಕೆಡುತ್ತಾರೆ, ಆಮೇಲೆ ನಮಗೆ ಕಷ್ಟ ಬಂದಾಗ ಸಹಿತ ನಮ್ಮ ಹತ್ತಿರ ಬರೆದ್ರೆ ದೂರ ಓಡೋಗ್ಬಿಡ್ತಾರೆ. ಈ ರೀತಿ ಈ ವಾಸ್ತವಿಕ ಜಗತ್ತು, ನಮ್ಮ ಬದುಕು ಹೇಗೆ ಇದೆ ಎಂಬುದರ ಒಂದು ಅಪರೂಪದ ಚಿತ್ರಣ ಇಲ್ಲಿದೆ. ಮರೆಯದಿರು ಮೂವರನು ಮುದ್ದು ರಾಮ. ಆದರೂ ಬಹಳ ವಿಚಿತ್ರವಾದ ಕಂಪೋಸಿಷನ್ನು, ನಿಜವಾಗಲೂ ಆಶ್ಚರ್ಯ ಅನ್ನಿಸ್ತದ. ಆಮೇಲೆ ಇನ್ನೊಂದು ಯಾವುದಪ್ಪ ಮುಂದಿಂದು 738 ನೋಡ್ರಿ. ವರೆಸು ಕಂಬನಿ ಧನಿಯ ನೊಂದವರ ಕಣ್ಣಿಂದ, ಸಾಂತ್ವನದ ನುಡಿಯಾಡು ನಿಂತವರ ಸನಿಹ. ಆ ಕಷ್ಟಗಳಿಗೆ ಎಲಿ ಕೇಳವರ ಆರ್ತಧನಿ, ನೆರವಾಗು ಮನದುಂಬಿ ಮುದ್ದು ರಾಮ. ಅದ್ಭುತ. ನಾವು ಮಾತ್ರ ನಮ್ಮ ವ್ಯಕ್ತಿತ್ವವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅಂದರೆ, ಹತ್ತದವರೇ ಇರಲಿ, ದೂರದವರೇ ಇರಲಿ, ಸ್ನೇಹಿತರೇ ಇರಲಿ, ಯಾರೇ ಇರಲಿ, ಅವರಿಗೆ ದುಃಖ ಆಗ್ಯದ ಅಂದ್ರೆ ವರೆಸು ಕಂಬನಿ ಹನಿಯ ನೊಂದವರ ಕಣ್ಣಿಂದ, ಸಾಂತ್ವನದ ನುಡಿಯಾಡು ನಿಂತವರ ಸನಿಹ. ಆ ಕಷ್ಟಗಳಿಗೆಯಲಿ ಕೇಳವರ ಆರ್ತದನಿ. ಏನೇನೋ ಹೇಳ್ಕೊತಾ ಇರ್ತಾರಲ್ಲ, ಅದನ್ನು ಕೇಳು. ನೆರವಾಗು ಮನದುಂಬಿ ಮುದ್ದು ರಾಮ. ಮತ್ತೆ ನಾಳೆ ಮುಂದುವರಿಯುತ್ತೆ.